ಮಹಾಕುಂಭದಲ್ಲಿ ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿದ್ರು. ಅದು ವೈರಲ್ ಕೂಡ ಆಗಿತ್ತು ಆ ವಿಡಿಯೋ. ಮತ್ತೊಮ್ಮೆ ಯೋಗಿ ಪ್ರಯಾಗ್ರಾಜ್ನಲ್ಲಿರುವಂಥ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿರುವಂಥದ್ದು. ಈ ವೇಳೆ ಅವರಿಗೆ ಯೋಗ ಗುರು ಬಾಬಾ ರಾಮದೇವ್ ಅವರು ಯೋಗವನ್ನು ಮಾಡಿಸಿದ್ದಾರೆ. ಅದು ಕೂಡ ವೃಕ್ಷಾಸನವನ್ನು ಮಾಡಿಸಿ ಅಲ್ಲೇ ಒಂದಷ್ಟು ಯೋಗಿಗಳು ಹಾಗೆ ಸ್ವಾಮೀಜಿಗಳು ಕೂಡ ಇರುವಂಥ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅಲ್ಲೇ ವೃಕ್ಷಾಸನವನ್ನು ಮಾಡುವಂಥ ಪ್ರಯತ್ನ ಬಾಬಾ ರಾಮದೇವ್ ಜೊತೆಗೆ ಮಾಡಿದ್ದಾರೆ. ಹಾಗಾಗಿ ಈ ಮಹಾಕುಂಭ ಏನು 144 ವರ್ಷದ ನಂತರ ನಡೀತಾ ಇರುವಂಥ ಮಹಾಕುಂಭಕ್ಕೆ ದಿನೇ ದಿನೇ ಒಂಥರ ಅಟ್ರಾಕ್ಷನ್ ಹೆಚ್ಚಾಗ್ತಾ ಇದೆ. ಜಗತ್ತಿನಾದ್ಯಂತ ಇಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಅದಕ್ಕೆ UP ಸರ್ಕಾರ ಯೋಗಿ ಆದಿತ್ಯನಾಥ್ ಭಾಳಷ್ಟು ಕಾಳಜಿಯಿಂದ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಹಾಗೆ ಆಸ್ಪತ್ರೆ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಅನ್ನುವಂಥದ್ದು. ಒಂದು ಸಣ್ಣ ಬೆಂಕಿಯ ಅನಾಹುತ ಆದ ನಂತರ ಅದನ್ನು ಬೇರೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಭದ್ರತೆಯ ವಿಚಾರದಲ್ಲಿ ಕೂಡ ಅಚ್ಚುಕಟ್ಟಾಗಿ ಈ ಒಂದು ಕುಂಭಮೇಳವನ್ನು ಮಹಾಕುಂಭವನ್ನು ನಡೆಸ್ತಾ ಇರುವಂಥದ್ದು ಮೆಚ್ಚುಗೆಗೆ ಪಾತ್ರ ಆಗಿದೆ.